ಸುಮ್ಮನೆ ಬೆಚ್ಚಗೆ ಹೋಗಿ ಕೂತ್ಕೊಳ್ಳೋಣ ಅಂತ ಹೋಗ್ತೀನಿ, ಅಲ್ಲೇ ನಿದ್ದೆ ಬಂದುಬಿಡುತ್ತೆ, ನಿದ್ದೆ ಮಾಡಿಬಿಡ್ತೀನಿ. ನಿನ್ನೆ ಎಲ್ಲ ಆಲ್ಮೋಸ್ಟ್ ಹಾಗೆ ಆಯಿತು. ಮಧ್ಯಾಹ್ನದವರೆಗೂ ಕಂಟ್ರೋಲ್ ಮಾಡಿದೆ ನಾನು ನಿದ್ದೆ ಮಾಡೋದು ಬೇಡ ಅಂತ ಹೇಳಿಬಿಟ್ಟು. ಬಟ್ ಮಧ್ಯಾಹ್ನ ಮೇಲೆ ಅಂತೂ 1 ಗಂಟೆ ಮೇಲೆ, ಗುರುವಾರ ಮಧ್ಯಾಹ್ನ 1 ಗಂಟೆ ಮೇಲೆ ಸಿಕ್ಕಾಪಟ್ಟೆ ಜೋರಾಗಿ ಸ್ಟಾರ್ಟ್ ಆಗಿದ್ದು ಮಳೆ. ಹಾಗಾಗಿ ನಿನ್ನೆ ಏನು ಕೆಲಸ ಮಾಡೋದಕ್ಕಾಗಲಿಲ್ಲ, ವೀಡಿಯೋನೂ ಕಂಟಿನ್ಯೂ ಮಾಡಲಿಲ್ಲ. ಸೊ ಫೈನಲಿ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕೊನೆವರೆಗೂ ಬ್ಲಾಗ್ ನೋಡಿ. ಹೊಸದಾಗಿ ಬ್ಲಾಗ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಲೋ, ಇವಾಗ ಸಂಜೆ ಆಗಿದೆ. ನಾನು ಮಧ್ಯಾಹ್ನ ಮನೆಯವರು ಕೂಡ ಊಟಕ್ಕೆ ಇರಲಿಲ್ಲ, ಹಾಗೆ ಬೆಳಗ್ಗೆ ವಾಪಸ್ ಬಂದ ಮಗ ಅಂತ ಹೇಳಿದೆ ಅಲ್ವಾ. ಸೊ ಅವನು ಕೂಡ ಅಷ್ಟೇ ಒಂದು 12ವರೆಗೆಲ್ಲ ಮಲ್ಕೊಂಡವರು ಯಾರೂ ಎದ್ದಿಲ್ಲ. ಇನ್ನು ಮಾವ ಮತ್ತು ನಾನೇ ಇಬ್ಬರೇ ಇದ್ದಿದ್ದು. ಸೊ ಮಾವಂಗೆ ಸ್ವಲ್ಪ ಗಂಜಿ ಮಾಡಿಕೊಟ್ಟು ನಾನು ದೋಸೆ ಮಾಡಿಕೊಂಡೆ. ಇನ್ನು ಯಾರೂ ಎದ್ದೇ ಇಲ್ಲ, ಮಗ ಎದ್ದೇ ಇಲ್ಲ, ಹಾಗೆ ಮಲ್ಕೊಂಡಿದ್ದಾನೆ. ಸೊ ಇವಾಗ ಅವರೆಲ್ಲ ಎದಳೋದ್ರೊಳಗೆ ಹುಳ್ಳಿಕಾಳನ್ನ ಮೊಳಕೆ ಕಟ್ಟಿದ್ದೆ, ಉಪ್ಸಾರು ಮಾಡೋಣ ಅಂತ. ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ನಮ್ಮ ಮನೆಯವರಂತೂ ಕೇಳ್ತಾನೆ ಇದ್ರು, ಮೊಳಕೆ ಕಟ್ಬಿಟ್ಟು ಮೊಳಕೆ ಕಾಳಿನ ಉಪ್ಸಾರು ಮಾಡು ಅಂತ ಹೇಳಿಬಿಟ್ಟು. ಅದಕ್ಕೆ ನಿನ್ನೆ ಮೊಳಕೆ ಕಟ್ಟಿದ್ದೆ. ಇವಾಗ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡು ಸೊ ಎಲ್ಲ ಕೆಲಸನೂ ಮುಗಿಸ್ಕೊತಾ ಇದ್ದೀನಿ. ಇವಾಗ ಟೈಮ್ ಬಂದು 5:15 ಆಗಿದೆ. ಇನ್ನು 6 ಗಂಟೆ ಆಗ್ತಿದ್ದಂಗೆ ದೀಪ ಹಚ್ಬೇಕಲ್ವಾ. ಸೊ ವೆದರ್ ಅಂತೂ ಫುಲ್ ತಣ್ಣಗೆ ಕೂಲಾಗಿದೆ. ಎಲ್ಲ ಕಡೆನೂ ಜೋರು ಅಂತ ಅನಿಸುತ್ತೆ ಮಳೆ, ಸಿಕ್ಕಾಪಟ್ಟೆ ಜೋರು, ಹೊರಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಇವಾಗ ಪಾತ್ರೆಗಳನ್ನೆಲ್ಲನೂ ವಾಶ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಸಿಂಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನನಗೆ ತುಂಬ ಹಿಂದೆನೇ ಸಿಂಕಿಂದು ಏನು ಹೇಳ್ತಾರೆ, ಸಿಂಕ್ನ ನೀಟಾಗಿ ಎಲ್ಲ ತೊಳ್ಕೊಳ್ಳಿ ಸಿಸ್ಟರ್, ಅದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರಿ. ನೋಡಿ, ನಾನು ನೀಟಾಗೆ ತೊಳೆದಿದ್ದೀನಿ. ತೊಳೆದ್ರೂ ಕೂಡ ಸಿಂಕು ಹಿಂಗೆ ಇರುತ್ತೆ. ಯಾಕೆ ಅಂತ ಅಂದರೆ, ನಾನು ಮಾಡಿದ ಎಡವಟ್ಟು ಏನಪ್ಪ ಅಂತ ಅಂದರೆ, ನಮ್ಮ ಮನೆಯವ್ರಿಗೆ ಹೇಳಿದೆ. ಸೊ ಆ್ಯಸಿಡ್ ಹಾಕಿ ಮೊದಲು ಸ್ವಲ್ಪ ಬೂದ್ಗೆ ಆಗಿತ್ತು, ನೀರೆಲ್ಲ ಅಲ್ಲೇ ಸ್ಟೋರ್ ಆಗಿ ಆ ಥರ ಆಗಿತ್ತು. ಎಷ್ಟು ಟ್ರೈ ಮಾಡಿದ್ರು ಅದನ್ನು ಹೋಗ್ಸೋದಕ್ಕೆ ಆಗ್ತಿರ್ಲಿಲ್ಲ. ಸೊ ನಾನೇನು ಮಾಡಿದೆ, ಆ್ಯಸಿಡ್ ಹಾಕಿ ಹೋಗುತ್ತೆ ಅಂತ ಹೇಳಿದೆ. ಆ್ಯಸಿಡ್ ಹಾಕಿಬಿಟ್ಟು ತುಂಬ ಹೊತ್ತು ಬಿಡಬಾರ್ದಿತ್ತು, ಆವಾಗ ತಕ್ಷಣ ಉಜ್ಜಿಬಿಟ್ಟು ತೊಳೆದು ಬಿಡಬೇಕಿತ್ತು. ಬಟ್ ನಾನು ಹಂಗೆ ಮಾಡಲಿಲ್ಲ, ಸ್ವಲ್ಪ ಹೊತ್ತು ಬಿಟ್ಬಿಟ್ಟೆ. ಅದೆಲ್ಲ ಫುಲ್ ಬೂದ್ಗೆ ಆಗೋಗಿದೆ. ಅದು ಪಾಲಿಷ್ ಏನಿರುತ್ತೆ, ಸೊ ನಯಸ್ಕಿರುತ್ತೆ ಅಲ್ವಾ ಕಲ್ಲಿಂದು, ಆ ಪಾಲಿಷ್ ಎಲ್ಲ ಹೊರಟೋಗಿದೆ. ಅದಕ್ಕೇ ಹಂಗಾಗಿರೋದು. ಸೊ ಇವಾಗ ಅದನ್ನೇನು ಮಾಡೋದಕ್ಕಾಗಲ್ಲ ನಾನು. ಅದಕ್ಕೆ ಇವಾಗ ಮ್ಯಾಟ್ ಬರುತ್ತೆ, ನೀರೆಲ್ಲನೂ ಹೀರ್ಕೊಳ್ಳುತ್ತೆ. ಸೊ ಆ ಥರ ಒಂದು ಮ್ಯಾಟ್ ಬರುತ್ತೆ ಅಲ್ವಾ, ಅದನ್ನು ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಬುಕ್ ಮಾಡಿದ್ದೀನಿ. ನೋಡೋಣ ಅದು ಹೆಂಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಮೇಲೆ ಅದು ಬ್ಲ್ಯಾಕ್ ಕಲರ್ನ ಆರ್ಡರ್ ಮಾಡಿದ್ದೀನಿ. ಬ್ಲ್ಯಾಕ್ ಕಲರ್ ಅಂತ ಅನಿಸುತ್ತೆ ಅದು ಬರೋದು. ಸೊ ಅದು 2 ಬುಕ್ ಮಾಡಿದ್ದೀನಿ. ಏನಾದ್ರೂ ಸೈಜು ನನಗೆ ಗೊತ್ತಾಗ್ತಿರ್ಲಿಲ್ಲ, ಸೊ ಹಾಗಾಗಿ 2 ಇರಲಿ ಅಂತ ಹೇಳಿ 2 ಬುಕ್ ಮಾಡಿಕೊಂಡೆ. ಅದು ಬಂದಮೇಲೆ ನಿಮಗೆ ಮತ್ತೆ ಹಾಕಿಬಿಟ್ಟು ತೋರಿಸ್ತೀನಿ ಹೆಂಗೆ ಅಂತ ಹೇಳಿಬಿಟ್ಟು. ಅದು ಎಷ್ಟು ತೊಳೆದ್ರೂ ಕೂಡ ಅದು ಹಾಗೆ ಅಷ್ಟೇ ಆಗುತ್ತೆ. ನೀರೆಲ್ಲನೂ ಎಳೆಯೋದು ನಾನು ತೊಗೊಂಡು ಬಂದಿದ್ದೆ ಅಲ್ವಾ. ಸೊ ಮಾರ್ಟಲ್ಲಿ ಅದು ತುಂಬ ಯೂಸ್ ಆಯಿತು ನನಗೆ. ಕೈಯಲ್ಲಿ ಎಳೆದು ಕೈಯೆಲ್ಲ ತರ್ಚ್ಕೊಂಡ್ಬಿಡ್ತಿದ್ವು ಎಷ್ಟೋ ಸರಿ. ಅದರಲ್ಲಿ ರಬ್ಬರ್ ಥರ ಇದೆಯಲ್ಲ, ತುಂಬ ನೀಟಾಗಿ ಬರುತ್ತೆ ನೀರೆಲ್ಲ ಆಚೆಗೆ. ಸೊ ಅದೊಂದು ಯೂಸ್ ಆಯಿತು ನನಗೆ ಚೆನ್ನಾಗಿ. ಎಸ್, ಇವಾಗ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಬೆಳಗ್ಗೆಯಿಂದ ವರ್ಕ್ ಮಾಡ್ಕೊಂಡು ಕೂತಿದ್ದೆ, ಮಲ್ಕೊಳ್ಳಲಿಲ್ಲ. ಇವತ್ತು ವರ್ಕ್ ಮಾಡೋಣ, ತುಂಬ ದಿನ ಆಯಿತು. ಹಾಗೆ ಮನೆಯೆಲ್ಲನೂ ಕ್ಲೀನ್ ಮಾಡೋದ್ರೊಳಗೆ ಅದು ವರ್ಕ್ ಮಾಡಿ ಮುಗಿಸ್ಬಿಟ್ಟು ಹೊಲ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವ ಥರ ವರ್ಕ್ ಮಾಡ್ತಾ ಇದ್ದೀನಿ ಏನು ಅಂತಂದರೆ, ಬೇಜಾರಾಗ್ತಿತ್ತಲ್ವ, ಒಬ್ಬಳೇ ಕೂತ್ಕೊಂಡಿದ್ದೆ, ಮೊಬೈಲಲ್ಲಿ ಅದು ಇದು ಏನಾದರೂ ಮ್ಯೂಸಿಕ್ ಹಾಕ್ಕೊಂಡು ವರ್ಕ್ ಮಾಡ್ಕೊತಿದ್ದೆ. ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ನನಗೆ ಇರೋದು ಒಂದೇ ಮೊಬೈಲು. ಸೊ ಅದಕ್ಕೇ ಆಮೇಲೆ ತೋರಿಸ್ತೀನಿ ನಿಮಗೆ ಅದು ಹೆಂಗೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಇವಾಗ ಸದ್ಯಕ್ಕೆ ಸೊ ಮೆಣಸಿನ್ಕಾಯಿ ಎಲ್ಲನೂ ತವ ಮೇಲೆ ಹಾಕ್ಕೊಂಡಿದ್ದೀನಿ ಉರಿಯೋಕ್ಕೆ. ಇವಾಗ ನೋಡ್ತಾ ಇರ್ಬೋದು. ಸೊ ಮೊಳಕೆ ಕಾಳು ಕೂಡ ಬೆಂದಿದೆ. ಅದು ವಿಜುವಲ್ ಸ್ವಲ್ಪ ತಣ್ಣಗೆ ಆಗೋದ್ರೊಳಗೆ ನಾನು ಖಾರ ಎಲ್ಲನೂ ರೆಡಿ ಮಾಡ್ಕೊತೀನಿ. ಈ ಚಳಿನಲ್ಲಿ ಬಸ್ಸಾರು ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಸಖತ್ತಾಗಿರುತ್ತೆ. ನಮ್ಮ ಮನೆಯವರು ಅಲ್ಲೇ 3 ದಿವಸದಿಂದ ಮೊಳಕೆ ಕಟ್ಟು ಅಂತ ಹೇಳ್ತಾಯಿದ್ರು. ಯಾಕಂದರೆ ನಾನು ಬರಿಯ ಅಂದರೆ ಒಣಕಾಳು ಏನಿರುತ್ತೆ, ಹುಳ್ಳಿಕಾಳು, ಅದರದ್ದು ಉಪ್ಸಾರು ಮಾಡೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಮೊಳಕೆ ಕಟ್ಟಿ ಮಾಡಿದ್ರೆ ನನಗೆ ತುಂಬಾ ಫೇವ್ರೇಟು ಅದು. ಅದ್ರ ಜೊತೆಗೆ ಅದು ತುಂಬಾ ಹೆಲ್ತಿಗೆ ಒಳ್ಳೆಯದು. ಮೊಳಕೆ ಕಾಳುಗಳನ್ನ ನಾವು
ಬೇಯಿಸಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಅದರಲ್ಲಿ ಹೆಚ್ಚು ಪ್ರೋಟೀನ್ ಸಿಗುತ್ತೆ. ನನಗೆ ಅದೇನೋ ಗೊತ್ತಿಲ್ಲ, ಹೊಣ್ಕಾಳನ್ನು ಹಾಗೇ ಉಪ್ಸಾರು ಮಾಡಿದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಟೇಸ್ಟು. ಬಟ್ ಮೊಳಕೆ ಕಾಳಲ್ಲಿ ಮಾಡಿದ್ರೆ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಮೊಳಕೆ ಕಟ್ಬಿಟ್ಟೆ ನಾನು ಯಾವಾಗಲೂ ಹುಳ್ಳಿಕಾಳು ಉಪ್ಸಾರು ಮಾಡೋದು, ಹಾಗೇ ಮಾಡೋದಕ್ಕೆ ಹೋಗಲ್ಲ. ಯಾವ ಸರಿನೂ ಆದರೂ ಅಷ್ಟೇ. ಈ ಸರಿ ತುಂಬ ಲಾಂಗ್ ಆಯಿತು. ನಾನು ಹುಳ್ಳಿಕಾಳು ಮೊಳಕೆ ಕಟ್ಟಬೇಕು ಅಂತಲೇ ಅನ್ಕೊತಿದ್ದೆ. ಅದಕ್ಕೆ ಟೈಮೇ ಬರ್ತಿರ್ಲಿಲ್ವೋ ಇಲ್ಲ ನನಗೆ ನೆನಪಾಗ್ತಿರ್ಲಿಲ್ವೋ ಗೊತ್ತಿಲ್ಲ. ಸೊ ಫೈನಲಾಗಿ ನೆನ್ಪು ಮಾಡಿಕೊಂಡು ಅದನ್ನು ಕಾಳನ್ನೆಲ್ಲ ಮೊಳಕೆ ಕಟ್ಟಿ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಹಿಟ್ಟನ್ನ ಹಾಗೆ ಇಟ್ಟಿದ್ದೆ, ಕಡಲೆ ಪುಡಿನ. ಯಾವಾಗಲಾದ್ರೂ ಎಮರ್ಜೆನ್ಸಿಗೆ ಮಾಡ್ಕೊಳ್ಳೋಣ ತಂಬಿಟ್ಟು ಅಂತ ಹೇಳಿ ಒಂದೇ ಸಾರಿ ಮಾಡಿಬಿಟ್ರೆ ಏನು ಅಂತ ಅಂದರೆ ಎಲ್ಲನೂ ಮುಗಿಸ್ಬಿಡ್ತಾರೆ. ಅದಕ್ಕೇ ಸ್ವಲ್ಪ ದಿನ ಬಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೆ. ಜಾಸ್ತಿ ದಿನ ಇಟ್ಟರೆ ಅದು ಒಂಥರ ಆಗಿಬಿಡುತ್ತೆ. ಅದಕ್ಕೇ ಇವಾಗ ಸ್ವಲ್ಪ ಬೆಲ್ಲದ ಪಾಕ ತಕ್ಕೊಂಡು ಅದ್ರ ಜೊತೆಗೆ ಇವಾಗ ತಂಬಿಟ್ಟನ್ನ ಕಟ್ಟಿ ಇಟ್ಕೊತಾ ಇದ್ದೀನಿ. ಸೊ ಆದರೂ ಕೂಡ ಕಟ್ತಿದ್ದು ಹಾಗೇ ಒಂದು ಉಂಡೆ ಪೂರ್ತಿ ಖಾಲಿ ಆಯಿತು ಈ ರೀತಿ. ಸೊ ಕಾಫಿ ಕುಡಿಯೋ ಟೈಮ್ನಲ್ಲೂ ಕೂಡ ಒಂದು ಉಂಡೆ ಆಲ್ರೆಡಿ ತೊಗೊಂಡು ತಿಂದಿದ್ರು. ಇನ್ನು 3 ಉಂಡೆಗಳು ಮಿಕ್ಕಿದ್ದು. ತಂಬಿಟ್ಟು ಅಂದರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಕಡಲೆ ತಂಬಿಟ್ಟು ಜಾಸ್ತಿ ಇಷ್ಟಪಡ್ತೀವಿ. ಅಕ್ಕಿ ತಂಬಿಟ್ಟು ನಮ್ಮ ಕಡೆ ಮಾಡೋದು ಇಲ್ಲ, ನಮಗೆ ಇಷ್ಟವೂ ಇಲ್ಲ ಅದು. ಹಾಗೆ ಕಾಫಿ ಕುಡಿಯೋ ಟೈಮ್ ಹೊರಗಡೆ ಜೋರಾಗಿ ಮಳೆ ಸ್ಟಾರ್ಟ್ ಆಗಿದೆ. ಹೊರಗಡೆ ತೋರಿಸ್ತೀನಿ ನಿಮಗೆ. ಸೊ ಈ ಒಂದು ಚಳಿ ಟೈಮ್ನಲ್ಲಿ ಹೊರಗಡೆ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದರೆ ಆಹಾ ಸಖತ್ತಾಗಿರುತ್ತೆ. ಸೊ ನನಗಂತೂ ಟೀಗಿಂತ ಕಾಫಿ ತುಂಬ ಫೇವ್ರೇಟು. ಈ ವೆದರ್ಗೆ ಟೀಗಿಂತ ಕಾಫಿನೇ ಬೆಟರ್ ಅಂತ ಅನಿಸುತ್ತೆ. ಸೊ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು ಅಂತಂದರೆ, ಅಂದರೆ ವೀಡಿಯೋದಲ್ಲಿ ಅಷ್ಟಾಗಿ ಕ್ಲಿಯರಾಗಿ ಕಾಣಿಸೋದಿಲ್ಲ. ಸ್ವಲ್ಪ ಮಟ್ಟಿಗೆ ವೀಡಿಯೋ ಮಾಡಿಕೊಂಡು ಅದಾದಮೇಲೆ ಕಾಫಿ ಎಲ್ಲ ಕುಡಿದು ಒಳಗಡೆ ಬಂದು ಇವಾಗ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಸಾಂಬಾರಿಗೆ ಬೆಣ್ಣೆನಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಮೊಳಕೆ ಕಟ್ಟಿರೋ ಹುಳ್ಳಿಕಾಳು ಸಾಂಬಾರನ್ನ ನಾವು ಬೆಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಡಿಫ್ರೆಂಟ್ ಇರುತ್ತೆ ಟೇಸ್ಟು. ಬೇಕಾದರೆ ಟ್ರೈ ಮಾಡಿ ನೀವೊಂದು ಸರಿ. ತುಂಬ ಕಡೆ ಅಷ್ಟೇ, ಎಷ್ಟೋ ಫಂಕ್ಷನ್ಗಳಿಗೆಲ್ಲ ಹುಳ್ಳಿಕಾಳು ಉಪ್ಸಾರು ಮಾಡ್ತಾ ಇರಬೇಕಾದ್ರೆ ಅವರು ಬೆಣ್ಣೆ ಮೇಯ್ನಾಗಿ ಕೇಳ್ತಾರೆ. ಒಗ್ಗರಣೆಗೂ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲೂ ಒಂದು ಸ್ವಲ್ಪ ಹಾಕ್ತಾರೆ. ನಮ್ಮ ಮನೆಯಲ್ಲೂ ಸ್ವಲ್ಪ ಬೆಣ್ಣೆನ ಎತ್ತಿಟ್ಟಿದೆ ತುಪ್ಪ ಕಾಯಿಸ್ಬೇಕಾದ್ರೆ. ಯಾವಾಗಲೂ ಯೂಶ್ವಲಾಗಿ ಎತ್ತಿಡ್ತೀನಿ ಸ್ವಲ್ಪನ, ಎಮರ್ಜೆನ್ಸಿಗೆ ಯಾರು ಏನಾದರೂ ಕೇಳಿದ್ರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು ಸಾಂಬಾರ್ದು. ಸೊ ಸಾಂಬಾರನ್ನ ಒಂದು ಸೈಡು ಬೇಯೋದಕ್ಕೆ ಇಟ್ಬಿಟ್ಟು ಇವಾಗ ಮೊಳಕೆ ಕಾಳನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಮಾಡಿ ಇಡ್ತಾ ಇದ್ದೆ. ಅಷ್ಟರಲ್ಲಿ ಒಂದು ಯೂಟ್ಯೂಬಲ್ಲಿ ಯಾವುದೋ ಒಂದು ರೆಸಿಪಿ ನೋಡ್ದೆ ನನ್ನ ಮಗ. ಅದು ಬಂದು ಈರುಳ್ಳಿ ಗೋಬಿ ಮಂಚೂರಿ, ಕಬಾಬಲ್ಲ, ಈರುಳ್ಳಿ ಗೋಬಿ ಮಂಚೂರಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ. ಮತ್ತು ಅವ್ರು ಹಾಕುವಂಥ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ಮನೆಯಲ್ಲಿ ಇತ್ತು. ಓಕೆ ಮಾಡೋಣ ಅಂತ ಹೇಳಿದೆ. ಅವನ ಕೈಗೆ ಏನಾದ್ರೂ ಅಡುಗೆ ಮನೆ ಕೊಟ್ಬಿಟ್ರೆ, ಇವಾಗ ಆಲ್ರೆಡಿ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ, ಇನ್ನೊಂದು ಸರಿ ನಾನು ಕ್ಲೀನ್ ಮಾಡ್ಕೊಂಡು ಕುತ್ಕೋಬೇಕಾಗತ್ತೆ. ಅದಕ್ಕೆ ಮಕ್ಳ ಕೈಗೆ ಒಪ್ಸೋದೇ ಅಲ್ಲ, ಹಾಗೆ ಸ್ಟವ್ ಹತ್ರ ಅವ್ರನ್ನ ಬಿಡೋದು ಅಲ್ಲ. ಎಣ್ಣೆಯಲ್ಲೆಲ್ಲ ಬೇಯಿಸ್ಬೇಕಲ್ವ ಅದನ್ನು. ಸೊ ಅದು ಡೇಂಜರ್ ಅಂತ ಹೇಳಿಬಿಟ್ಟು ನಾನೇ ಮಾಡ್ತೀನಿ ಅಂತ ಹೇಳಿದೆ. ಮೊದಲು ಅಡುಗೆನೆಲ್ಲ ಮಾಡಿಟ್ಬಿಡ್ತೀನಿ. ಸೊ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕೆಲವೊಂದು ಮನೆಯಲ್ಲಿ ಆಯಿಲ್ ಖಾಲಿಯಾಗಿತ್ತು. ಸೊ ಅದನ್ನು ತೊಗೊಂಡು ಬರೋದಕ್ಕೆ ಹೇಳಿದ್ದೆ ಮನೆಯವ್ರಿಗೆ. ಅದನ್ನು ತರೋವರೆಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಬರೀ ಈರುಳ್ಳಿ ತುಂಬ ಹೆಲ್ತಿಗೆ ಒಳ್ಳೆಯದಲ್ವ. ಸೊ ನಾನು ಆದಷ್ಟು ಮನೆಯಲ್ಲಿ ಏನಕ್ಕೆ ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ಅಂದರೆ, ಹೊರಗಡೆ ಸುಮ್ಮನೆ ತುಂಬಾ ರೋಸ್ತಾರೆ ಮಕ್ಳುಗಳಂತೂ. ಹೊಟ್ಟೆ ಹಸಿವಾಗ್ತಾ ಇದೆ, ಏನಾದ್ರು ತಿನ್ನಬೇಕು ಅನ್ನಿಸ್ತಾ ಇದೆ ಸ್ಪೈಸಿಯಾಗಿ, ಹಾಗಿರ್ಬೇಕು ಹೀಗಿರಬೇಕು ಅಂತ ಅವ್ರ ಕಾಟ ತಡೆಯೋದಕ್ಕಾಗಲ್ಲ. ಹೊರಗಡೆ ಫುಡ್ಗಳನ್ನ ತೊಗೊಂಡು ಬಂದು ಕೊಡೋದು ದೊಡ್ಡದಲ್ಲ, ಬಟ್ ಅದರಲ್ಲಿ ಏನೂ ಇರೋದಿಲ್ಲ. ಒಂದು ಪ್ರೋಟೀನ್ಸ್ ಇರೋದಿಲ್ಲ, ಹೆಲ್ತಿ ಫುಡ್ ಇರೋದಿಲ್ಲ ಅದರಲ್ಲಿ. ಮತ್ತು ಹೊರಗಡೆ ಕರಿಯೋಂಥ ಎಣ್ಣೆ ಪ್ಯೂರ್ ಆಗಿರೋದಿಲ್ಲ. ಸೊ ಆ ಕಾರಣಕ್ಕೆ ನಾನು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಡೈಲಿ ಮಾಡಿದ್ರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಆದಷ್ಟು ಸ್ನ್ಯಾಕ್ಸನ್ನು ಮಕ್ಕಳಿಗೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತೀನಿ. ಹಾಗೆ ನಾವು ಕೂಡ ಅಷ್ಟೇ. ನಾನು ಇವಾಗೆಲ್ಲ ಸ್ವಲ್ಪ ಹೊರಗಡೆ ಐಟಮ್ಗಳನ್ನ ತಿನ್ನೋದನ್ನು ಬಿಟ್ಟಿದ್ದೀನಿ. ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಹೊರಗಡೆ ಫುಡ್ಡಿಂದನೂ ವೆಯ್ಟ್ ಜಾಸ್ತಿ ಹಾಕ್ತೀವಿ. ಹಾಗೆ ಹೆಲ್ತಿಯಾಗೂ ಇರೋದಕ್ಕಾಗೋದಿಲ್ಲ. ಇವಾಗ ನೀವು ನೋಡ್ತಾ ಇರ್ಬೋದು, ಎಲ್ಲಿ ಕೇಳಿದ್ರೂ ಆ ಕ್ಯಾನ್ಸರ್, ಈ ಕ್ಯಾನ್ಸರ್, ಬೇರೆ ಬೇರೆ ಥರ ಕಾಯಿಲೆಗಳು. ಈ ಕ್ಯಾನ್ಸರ್ ಅನ್ನೋದು ಈ ಜ್ವರ ಬರ್ತಿದೆ ಅಂತ ಮೊದಲೆಲ್ಲ ಹೇಳ್ತಾರಲ್ವ. ಸೊ ಆ ಥರ ಎಲ್ಲರಿಗೂ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಏನಕ್ಕೆ ಅಂತ ಅಂದರೆ, ಒಂದು ಒಳ್ಳೆ ಫುಡ್ಡು, ಒಳ್ಳೆ ಹೆಲ್ತಿ ಫುಡ್ಡನ್ನು ನಾವು ಫಾಲೋ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಮಕ್ಳುಗಳಿಗೆ ನಾವು ಇವಾಗಲಿಂದ ಏನು ಫುಡ್ಡನ್ನು ಕೊಡ್ತೀವಿ ಅದು ಅವ್ರಿಗೆ ಮುಂದಕ್ಕೆ
ಅದನ್ನೇ ಕಲಿತಾ ಹೋಗ್ತಾರೆ. ನಾವು ಹೆವಿಯಾಗಿ ಹೊರಗಡೆ ಫುಡ್ಡನ್ನು ತಂದು ಕೊಡೋದ್ರಿಂದ ಸೊ ಅವರು ಅದನ್ನೇ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅಲ್ಲಿ ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಾರೆ, ಮತ್ತು ಹೊರಗಡೆ ಟೇಸ್ಟೇ ಬೇರೆ ಥರ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಬೇಡ ಅಂತ ಹೇಳಿ ಮನೆಯಲ್ಲೇ ಮಾಡಿಕೊಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ಸೊ ಈರುಳ್ಳಿ ಗೋಬಿ ಮಂಚೂರಿ ಮಾಡಿರೋದು. ಸೊ ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡಿದೆ. ಮಗನಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕೇ ಇತ್ತು. ಮಧ್ಯಾಹ್ನ ಏನೂ ಊಟ ಮಾಡಿರಲಿಲ್ಲ ಅವನು. ಸೊ ನಾನೇನು ಮಾಡೋದು ಬೇಡ, ಅಡುಗೆನೇ ಎಲ್ಲ ಮಾಡಿಬಿಡೋಣ ಅಂತ ಹೇಳಿ ಸುಮ್ಮನಾಗಿದ್ದೆ. ಬಟ್ ನಿಜ ಹೇಳ್ತೀನಿ, ನಾವು ಹೊರಗಡೆ ಹೋಗಿ ಗೋಬಿ ಎಲ್ಲ ತಿನ್ನೋದಕ್ಕಿಂತ ಸೊ ಈರುಳ್ಳಿಯಿಂದ ಮಾಡಿರುವಂಥ ಗೋಬಿ ಮಂಚೂರಿ ಸಕ್ಕತ್ತಾಗಿದೆ. ಟೇಸ್ಟ್ ಅಂತೂ ಇದಕ್ಕೆ ಸಾಸ್ ಏನು ಬೇಡವೇ ಬೇಡ, ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿದೆ ರುಚಿಯಾಗಿ. ಮತ್ತು ಈರುಳ್ಳಿನ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದಲ್ವ. ಮನೆಯಲ್ಲೇ ಈ ಥರ ರೆಸಿಪಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಅಂದರೆ ಏನೇನೆಲ್ಲ ಯೂಸ್ ಮಾಡಿದ್ದೀನಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಹೇಳಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಇದೇ ರೀತಿ ಹೆಲ್ತಿ ಫುಡ್ನ ತಗೊಳ್ಳಿ. ಸೊ ಹೆಲ್ತಿ ಫುಡ್ನ ತಿನ್ನಿ. ಹೊರಗಡೆ ಟೇಸ್ಟಿಂಗ್ ಪೌಡ್ರು ಅದು ಇದು ಅಂತ ಹಾಕಿರ್ತಾರೆ. ಇವಾಗ ನೋಡ್ತಾ ಇರ್ಬೋದು, ಕ್ಯಾನ್ಸರ್ ಅನ್ನೋದು ಒಂಥರ ಶೀತ ಜ್ವರ ಬರುತ್ತೆ ಅಲ್ವಾ, ಆ ಥರ ಆಗೋಗ್ಬಿಟ್ಟಿದೆ ಎಲ್ಲೆಡೆನೂ. ಆದಷ್ಟು ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಿಕೊಂಡು ಈ ರೀತಿ ಮನೆಯಲ್ಲೇ ಆರಾಮಾಗಿ ಸ್ನ್ಯಾಕ್ಸ್ಗಳನ್ನ ವೆರೈಟಿಯಾಗಿ ಮಾಡಿಕೊಂಡು ತಿನ್ಬೋದು. ಸೊ ಹೆಲ್ತಿಯಾಗಿ ಈ ರೀತಿ ಫುಡ್ನ ಮಾಡ್ಕೊಳ್ಳಿ, ಸ್ನ್ಯಾಕ್ಸ್ನ ಮಾಡ್ಕೊಳ್ಳಿ, ಮಕ್ಳುಗಳಿಗೂ ಕೂಡ ಮಾಡಿಕೊಡಿ. ಓಕೆನಾ? ಸೊ ಎಸ್, ಅಡುಗೆನೂ ಕೂಡ ಆಗಿದೆ. ಈಗಾಗಲೇ 8 ಗಂಟೆ ಆಗಿದೆ. ಇನ್ನೇನಿದ್ರು 9-9:30 ಮೇಲೆ ನಾವು ಊಟ ಮಾಡೋದಕ್ಕಾಗೋದು. ಸೊ ಇದೆಲ್ಲ ತಿಂತು ಅಂತ ಅಂದರೆ ಇವಾಗ ಸದ್ಯಕ್ಕೆ ಊಟ ಬೇಡ ಅಂತ ಅನ್ನಿಸ್ತಿದೆ. ಸೊ ಸಾಂಬಾರೆಲ್ಲ ಮಾಡಿ ಮುಗಿಸ್ಕೊಂಡೆ. ಹಾಗೆಯೇ ಎಲ್ಲ ಮಾಡಿದ್ಮೇಲೆ ಗೋಬಿ ಮಾಡೋಣ ಅಂತ ಹೇಳಿ ಈ ಥರ ಗೋಬಿನ ಮಾಡಿದ್ದು. ಚೆನ್ನಾಗಿದೆ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಬಟ್ ತುಂಬ ಚೆನ್ನಾಗಿದೆ. ಸ್ವಲ್ಪ ದಪ್ಪ ಆಯಿತು. ಬೋಂಡ ಇಲ್ಲಿ ನೋಡ್ತಿದ್ದೀರಲ್ವ, ಸೊ ದಪ್ಪ ಆಯಿತು. ಫಸ್ಟ್ ಟೈಮ್ ಮಾಡಿದ್ರೂ ತುಂಬ ಟೇಸ್ಟಿಯಾಗಿದೆ. ಮನೆಯಲ್ಲಿ ರಾಗಿ ಹಿಟ್ಟು ಖಾಲಿಯಾಗಿತ್ತು. ಸೊ ಹಾಗಾಗಿ ಬರೀ ರೈಸೇ ಊಟ ಮಾಡ್ತಾಯಿದ್ವಿ. ಇವತ್ತು ಕರೆಂಟ್ ಕೂಡ ಇರಲಿಲ್ಲ. ಸಂಜೆ ತೊಗೊಂಡೋಗ್ತೀನಿ ಅಂತ ಹೇಳಿದ್ರು, ಬಟ್ ಎಲ್ಲೂ ಕೂಡ ಕರೆಂಟ್ ಇಲ್ಲ. ಇವಾಗ ರೈಸೇ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಲೇಟ್ ಆಗಿದೆ. ಅಲ್ಲ 9:30, ನಾನು ಹೇಳ್ದಾಗೆ 9:30ಗೆ ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದು. 9:30ಗೆ ಊಟ ಮಾಡೋಣ ಅಂತ ಹೇಳಿ ಸೊ ಇವಾಗ ಊಟ ಮಾಡಿ ಸ್ವಲ್ಪ ಹೆವಿ ಆಯಿತು ಊಟ. ಸ್ನ್ಯಾಕ್ಸ್ ಬೇರೆ ತಿಂದಿದ್ವಿ ಅಲ್ವಾ. ಸೊ ಹಾಗಾಗಿ ಒಂದು 10 ನಿಮಿಷ ನಾನು ಊಟ ತಿಂಡಿ ಏನೇ ಆದ್ರೂ ಒಂದು 10 ನಿಮಿಷ ವಾಕ್ ಮಾಡ್ತೀನಿ ಮನೆಯೊಳಗೇ. ಸೊ ಅದನ್ನು ವಾಕ್ ಮಾಡಿ ಮುಗಿಸ್ಬಿಟ್ಟು ಇವಾಗ ವರ್ಕಿಂದು ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಕಂಪ್ಲೀಟ್ ಆಗಿದೆ ಸದ್ಯಕ್ಕೆ. ನನಗೆ ಒಂದು ಕಡೆನೇ ಕೂತ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ, ಓಡಾಡ್ತಾ ಇರಬೇಕು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾಡಬೇಕು, ಈ ರೀತಿ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಇವತ್ತು ಸಂಜೆಯಿಂದ ತುಂಬ ಕೆಲಸಗಳಿತ್ತಲ್ವ, ಹಾಗಾಗಿ ಕಂಟಿನ್ಯೂಸ್ ಆಗಿ ನಾನು ವರ್ಕಿಗೆ ಅಂತ ಕೂತ್ಕೊಳ್ಳೋದೇ ಇಲ್ಲ. ಒಂದು ನನಗೆ ಕಣ್ಣು ಪೇಯ್ನ್ ಬರುತ್ತೆ, ಇಲ್ಲ ಬ್ಯಾಕ್ ಪೇಯ್ನ್ ಬರುತ್ತೆ. ಸೊ ಈ ಥರ ಪ್ರಾಬ್ಲಮ್ ಆಗುತ್ತೆ. ಹಾಗೆ ವರ್ಕ್ ಮಾಡಬೇಕಾದ್ರೆ ಕಂಟಿನ್ಯೂಸ್ ಆಗಿ ನಾವು ಅದ್ರ ಮೇಲೆ ಫೋಕಸ್ ಹಾಕೋದ್ರಿಂದ ಕಣ್ಣು ಬೇಗನೆ ಹಾಳಾಗುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ಹೊತ್ತು ನಾನು ಮೊಬೈಲ್ ನೋಡ್ತೀನಿ. ಮೊಬೈಲ್ ನೋಡಿ ಬೇಜಾರಾಯಿತು ಅಂತ ಅಂದರೆ ಎದ್ಬಿಟ್ಟು ವಾಕ್ ಮಾಡ್ತೀನಿ. ಸೊ ಈ ಥರ ಮಾಡಿಕೊಂಡು ವರ್ಕನ್ನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಾ ಇದೆ. ಅದನ್ನು ನಾನು ಮಾಡೋದಕ್ಕೆ ಕೂತ್ಕೊಂಡಿದ್ದೆ. ಇವತ್ತು ನಾನು ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಬಿಟ್ಟಿದ್ದೆ. ಅದನ್ನು ಮಾಡ್ಕೊಳ್ಳೋದಕ್ಕಾಗೇ ಇರಲಿಲ್ಲ ಅನ್ನೋದಕ್ಕಿಂತ ಅದು ಯಾಕೋ ನನಗೆ ಮಾಡ್ಕೋಬೇಕು ಅಂತಲೇ ಅನ್ನಿಸ್ತಿರ್ಲಿಲ್ಲ. ಸೊ ಒಂದು ಸ್ವಲ್ಪ ಲೇಸಿ ಥರ ಆಗ್ಬಿಟ್ಟಿದೆ. ಇವತ್ತು ಹಾಗಾಗಬಾರ್ದು. ಸೊ ಮಾಡಲೇಬೇಕು ಇವತ್ತು ಅಂತ ಹೇಳಿಬಿಟ್ಟು ಮಾಡೋದಕ್ಕೆ ಕೂತ್ಕೊಂಡೆ. ಸದ್ಯಕ್ಕೆ ಅಷ್ಟಾದರೂ ಕಂಪ್ಲೀಟ್ ಆಗಿದೆ. ಇನ್ನು ನಾಳೆಗೆ ಅದು ಮಧ್ಯ ಏನು ಡಿಸೈನ್ ಬರುತ್ತೆ, ಸೊ ಅದು ಕಂಪ್ಲೀಟಾಗಿ ನಾಳೆಗೆ ಮಾಡಿ ಮುಗಿಸ್ತೀನಿ. ಯಾಕಂದರೆ ನಾಳೆಗೆ ಸಾಂಬಾರು ಮಾಡಬೇಕು ಅನ್ನೋ ತಲೆನೋವಿಲ್ಲ. ಇವಾಗಲೇ ನೈಟು ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ನು ಬೆಳಗ್ಗೆ ತಿಂಡಿ ತಿಂತಿದ್ದಾಗೇ ಕೂತ್ಕೊಂಡು ವರ್ಕ್ ಮಾಡಿಕೊಂಡ್ರೆ ಸೊ ಆಲ್ಮೋಸ್ಟ್ ಒಂದು ಸೈಡ್ ತೋಳಿಂದು ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ನೋಡಬೇಕು, ಅದನ್ನು ಮಾಡ್ಬೇಕಾದ್ರೆ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಇವತ್ತು ಮೊಬೈಲ್ನ ಹಿಡ್ಕೊಂಡಿದ್ದೆ ಅಲ್ವಾ ನಾನು, ನನಗೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅದೇನು ಕೂಡ ಮಾಡ್ಕೊಳ್ಳಲಿಲ್ಲ ವೀಡಿಯೋನ. ಸೊ ಇವತ್ತಿನ ಒಂದು ಬ್ಲಾಗ್ ತುಂಬ ಸಿಂಪಲ್ ಆಗಿತ್ತು. ಇವತ್ತೇನು ಇಲ್ಲ, ಮನೆಯಲ್ಲೇ ಆಗೋಯ್ತು ಎಲ್ಲ ಕೆಲಸಗಳು. ಹೊರಗಡೆ ಹೋಗೋ ಆಗಿಲ್ಲ, ತುಂಬ ಜಿಡಿ ಇತ್ತು. ಇವಾಗ ನೈಟ್ ನಿಂತಿದೆ, ಎಲ್ಲೋ ಒಂದೊಂದು ಸ್ವಲ್ಪ ಉದುರುತ್ತಾ ಇದೆ ಅಷ್ಟೇ, ಗಟ್ಟಿಯಾಗಿ ಏನು ಬರ್ತಾ ಇಲ್ಲ. ಸೊ ನೋಡಬೇಕು ನಾಳೆಗೆ ಅದೇ ಕಂಟಿನ್ಯೂ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ನಾಳೆಗೆ ಮಗುಂಗೂ ಕೂಡ ರಜಾ ಇದೆ, ಹಾಗಾಗಿ ನೋಡೋಣ ಏನಾಗುತ್ತೆ ನಾಳೆಗೆ ಅಂತ. ಸೊ ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೊಸದಾಗಿ ವ್ಲಾಗ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಓಕೆ, ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.